ಊನಪ್ಪ ಅಶೋಕ್ ಅವ್ರು ಯಾವಾಗೂ ಸುಳ್ಳು ಹೇಳೋದು. ಕಾಂಗ್ರೆಸ್ ಅವರು ಯಾವಾಗೂ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳವ್ರು, ಮರಿ ಮಕ್ಕಳವ್ರು, ಸತ್ಯಮೇವ ಜಯತೆ ಅವ್ರದ್ದು. ಯಾಕೆ ವಿಧಾನಸೌಧದಲ್ಲಿ ಕೂಗಿದಾಗ ಎಲ್ಲ ಮಂತ್ರಿಗಳು ಒಬ್ಬರಾದ್ಮೇಲೆ ಹೇಳೇ ಇಲ್ಲ. ಅವರು ಅವನ್ಯಾರ ಫರೂಕ ಅವನು ಜೈ ಅಂದ್ರು ಅಂತ ಹೇಳ್ತಾರೆ. ಯಾಕೆ ಆಮೇಲೆ ಬಂತು ರಾಮೇಶ್ವರ ಕೆಫೆ? ಅದ್ ಭಯೋತ್ಪಾದಕ ಕೃತ್ಯ ಅಲ್ಲ, ಅದು ಹೋಟ್ಲು ಗಲಾಟೆ ಅಂದ್ರು, ಮಸಾಲೆ ದೋಸೆ ಗಲಾಟೆ ಅಂದ್ರು. ಈಗ NIA ಹಿಡಿದಾಕದ್ರಲ್ಲ, ಅವನೆಲ್ಲ ಕಡೆ ಬಿಜೆಪಿ ಆಫೀಸ್ಗೆ ಬಾಂಬ್ ಇಕ್ಕಕ್ ಬಂದಿದ್ದ ಅವನು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಆಯ್ತು. ಓ ಮೈ ಬ್ರದರ್, ಹಲೋ ಮೈ ಬ್ರದರ್ ಅಂದ್ರು ಕಾಂಗ್ರೆಸ್ ಅವರು. ಬ್ರದರ್ ಅಂದ್ರು, ತಪ್ಪೇ ಮಾಡಿಲ್ಲ. ಅವನೇನೋ ಸುಮ್ನೆ ಕುಕ್ಕರ್ ತಗೊಂಡೋಗಿದ್ದ, ಕುಕ್ಕರ್ ಸಿಡಿದು ಬಿಡ್ತು ಅಂದ್ರು. ಕಾಂಗ್ರೆಸ್ ತಲೆಯಲ್ಲಿ ಬರೀ ಕುಕ್ಕರ್ಗಳೇ ತುಂಬಿದೆ, ಅದ್ರಲ್ಲಿ ಬಾಂಬ್ ಇದೆ ಅಂತ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಗೊತ್ತಾಗ್ತದೋ ಗೊತ್ತಿಲ್ಲ. ಅದು ಗೊತ್ತಾಗಷ್ಟೊತ್ತಿಗೆ ಟೈಮ್ ಇರೋಗಿರ್ತದೆ ಕಾಂಗ್ರೆಸ್ ಅವ್ರು. ಅಲ್ಲಿ ನಡೆದ ಘಟನೆಯನ್ನ ಅಲ್ಲಿ ನಾವು ಹೋದಾಗ ಹೇಳಿರೋದನ್ನ ನಾವ್ ಹೇಳಿದಿರಿ. ಸರ್ಕಾರ ನಮ್ದಲ್ಲ, ಬಿಟ್ಬಿಡಿ, ನಾವು ತನಿಖೆ ಮಾಡ್ತೀವಿ. ಅಲ್ಲಿ ಹೋದಾಗ ನಮ್ಮನ್ನ ಭೇಟಿ ಮಾಡಿದಂತ ಜನ ಹೇಳಿರೋಂಥದ್ದು, ಅದನ್ನ ತನಿಖೆ ಮಾಡಿಸ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಅದು ಮುಂಚೆನೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ. ಇಲ್ಲಿ ಕೊಟ್ರಲ್ಲ ವಿಧಾನಸೌಧದಲ್ಲಿ ಕ್ಲೀನ್ ಚಿಟ್ ಇಲ್ಲ, ನೋ. ಅದು ಪ್ರಿಯಾಂಕಾ ಖರ್ಗೆ ಅವರಂತೂ ನೋ, ಇದೆಲ್ಲ ಬಿಜೆಪಿಯ ಕುತಂತ್ರ. ಎಲ್ಲಿ ನೋಡಿದ್ರು ಇವ್ರು ಇದೆ, ಏನ್ ಕೂಗಿದ್ರು ಇವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತೈತೆ. ನಾವು ಪ್ರೂವ್ ಆಯ್ತಲ್ಲ. ಈಗ ಅವರೆಲ್ಲ NIA ತನಿಖೆ ಮಾಡಿ ಜೈಲಲ್ಲಿ ಇದಾರಲ್ಲ. ಮತ್ತೆ ಎಲ್ಲಿ ಆಯ್ತಪ್ಪ, ಈ ಗಣೇಶನ ಹಬ್ಬದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೆಂಗ್ ಬಂತಪ್ಪ? ಬಾಂಬ್ ತಯಾರು ಮಾಡಕ್ಕೆ ಟೈಮ್ ಆದ್ರೂ ಬೇಕಲ್ಲ. ಹಿಂಗ್ ಸುರ್ಕೊಂಬಿಟ್ಟು ಹಿಂಗ್ ಹೊಡೆದ್ಬಿಟ್ಟು ಪೆಟ್ರೋಲ್ ಬಾಂಬ್ ಹಾಕತ್ತ? ಬಾಂಬ್ ತಯಾರು ಮಾಡ್ಬೇಕಲ್ಲ. ಲಾಂಗು ಮಚ್ಚಿ ಅಂತ ದಿನ ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರ. ಹೆಂಗ್ ಲಾಂಗು ಮಚ್ಚಿಗಳೆಲ್ಲ ಬಂತು ಬೀದಿಯಲ್ಲಿ? ಪರ್ಟಿಕ್ಯುಲರ್ ಆಗಿ ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದಾರಲ್ಲ. ಹೆಂಗೆ ಅವರು ಐಡೆಂಟಿಫೈ ಮಾಡೋದು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೋದ ವರ್ಷ ಸೇಮ್ ಟೈಮಲ್ಲೇ ಗಲಾಟೆ ಆಗಿದೆ. ಈ ಸರಿ ಗಲಾಟೆ ಆಗುತ್ತೆ ಅಂತ ಪ್ರಜ್ಞೆ ಬೇಕಲ್ಲ. ಪ್ರಜ್ಞೆ ಇದ್ದಿದ್ರೆ ಬಂದೋಬಸ್ತ್ ಮಾಡ್ಬೇಕಾಯ್ತು. ಕಾಂಗ್ರೆಸ್ ಅವ್ರನ್ನ ಆಗ್ಲಿ ಬಿಡು, ಗಲಾಟೆ ಆಗ್ಲಿ ಅಂತಾನೆ ಇತ್ತ ಅವ್ರ ತಲೆಯಲ್ಲಿ. ಗಲಾಟೆಯಲ್ಲಿ ಕಾಂಗ್ರೆಸ್ ಅವ್ರ ತಲೆಯಲ್ಲಿ ಗಲಾಟೆ ಆಗ್ಲಿ ಅನ್ನೋ ತರ ಇತ್ತ. ಇವರು ಕಾಂಗ್ರೆಸ್ ಅವ್ರು ಏನೇ ಆದ್ರೂ ಬಿಜೆಪಿ ಮೇಲೆ ಗೂಬೆ ಕೂರ್ಸೋದು ಒಂದು ಅವ್ರು ಬಿಟ್ರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ, ತಲೆಯಲ್ಲಿ ಏನು ಇಲ್ಲ ಅವ್ರಿಗೆ. ನೀವ್ ಹೇಳ್ತಾ ಇದ್ದೀರಾ ಹಿಂದೂಗಳ ಅಂಗಡಿಗೆ ನುಗ್ಗಿದ್ದಾರೆ ಅಂತ. ನಿಮ್ಮ ಮೈತ್ರಿ ಪಕ್ಷದ ನಾಯಕರು ಮುಸ್ಲಿಮ್ರಿಗೂ ಕೂಡ ಪರಿಹಾರ ಕೊಟ್ಟು ಬಂದಿದ್ದಾರೆ ಹೋಗಿ ನೋಡಿ. ಮೈತ್ರಿ ನಾಯಕರು ಅವರ ಪಾರ್ಟಿಗೆ ಏನು ಸಿದ್ಧಾಂತ ಇದೆಯೋ ಮಾಡ್ತಾರೆ. ನಮ್ ಬಿಜೆಪಿ ನಮ್ದೇನಿದೆ ನಾವು ಮಾಡ್ತೀರಿ. ನಾವು ಅಲ್ಲಿ ನಿಜ ಸ್ಥಿತಿ ಏನ್ ನಮ್ಗೆ ಮಾಹಿತಿ ಬಂದಿದೆ ಅದ್ ಪ್ರಕಾರ ನಾವು ನಡ್ಕೊಂತೀರಿ. ನಾವು ಕೇರಳದಿಂದ ಬಂದು ಇಲ್ಲಿ ಕೃತ್ಯಗಳನ್ನ ಮಾಡಿದ್ದಾರೆ ಅಂತ ನಾವು ಆಪಾದನೆಯನ್ನ ಮಾಡಿದ್ದೀರಿ. ಮನೆ ಕೊಡಗಲ್ಲಾದಾಗೂ ಕೂಡ ಅಲ್ಲೂ ಕೂಡ ಕೇರಳದಿಂದ ಬಂದು ಹತ್ಯೆ ಮಾಡಿರೋದು ಪ್ರೂವ್ ಆಗಿದೆ. ಈಗ ಮೈಸೂರಲ್ಲಿ ಗಲಾಟೆ ಆಗಿರೋದು, ಹಿಂದೆ ಗಲಾಟೆ ಆದಾಗೂ ಕೂಡ ಕೇರಳದಿಂದ ಬಂದು ಮಾಡಿರುವಂತದ್ದು ಗೊತ್ತಾಗಿದೆ. ಶಿವಮೊಗ್ಗದಲ್ಲಿ ಅಲ್ಲೂ ಕೂಡ ಗಲಾಟೆ ನಡೆದಿದೆ, ಅಲ್ಲೂ ಕೂಡ ಕೇರಳದವರು ಬಂದಿದ್ದಾರೆ. ಇವೆಲ್ಲ ಘಟನೆಗಳು ಬಂದು ಮಾಡಿದ್ದಾರೆ ಅಂದ್ಮೇಲೆ ಇದು ಆಟೋಮೆಟಿಕಲಿ ಅದೇ ಆಗಿರ್ತದೆ. ತನಿಖೆ ಮಾಡ್ಬೇಕು. ಈ ರೀತಿಯ ಭಿನ್ನ ನಿಲುವು ಹೋರಾಟಕ್ಕೆ ಹಿನ್ನಡೆ ಆಗಲ್ವಾ ಅಂತ ನೋಡಿ. ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟ ಮಾಡಿದ್ದಾರೆ, ನಾವು ನಮ್ಮ ಸಿದ್ಧಾಂತವನ್ನ ನಾವು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ. ಅಲಯನ್ಸ್ ಆಗಿದೆ, ಅಲಯನ್ಸ್ ಜೊತೆ ಏನಿರ್ತದೋ ಅದನ್ನ ನಾವು ಹೋಗ್ತೀರಷ್ಟೇ. ಅವರ ಸಿದ್ಧಾಂತಗಳಿಗೆ ನಾವೇನು ಸಮಸ್ಯೆ ಇಲ್ಲ, ನಮ್ಮ ಸಿದ್ಧಾಂತಕ್ಕೆ ಅವ್ರದ್ದೇನು ಸಮಸ್ಯೆ ಇಲ್ಲ. ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ ಅವಾಗೆ, ನಿಮ್ಗೆ ಹೋಗೋದೆಲ್ಲಿ ಬರ್ತೈತೆ? ಹಳ್ಳ ಹಿಡಿದು ನೆಲ ಕಚ್ಚಿ ಹೋಗ್ಬಿಟ್ಟಿದೆ. ಹೀಗೆ ತನಿಖೆಗೆ ಅವ್ರಿಗೆ ತನಿಖೆ ಪ್ರಶ್ನೆನೇ ಇಲ್ಲ ರೀ. ಫಸ್ಟೇ ಕ್ಲೀನ್ ಚೀಟ್ ಕೊಟ್ಬಿಡ್ತಾರ ಅವ್ರು. ಇಲ್ಯಾರು ಮಾಡಿಲ್ಲ, ಇಲ್ಯಾರು ಬಂದಿಲ್ಲ. ಅವ್ರು ಪಾರ್ಶಾಲಿಟಿ ಮಾಡಲ್ಲ ಅಂದ್ರೆ ಫಸ್ಟ್ 25 ಜನ A1 A2 A3 A4 A5 A6 A10 ಎಲ್ಲ ಹಿಂದೂಗಳೇ.
A35, A36, A37 ಅವರೆಲ್ಲ ಮುಸ್ಲಿಮರು. ಅರ್ಥ ಆಗಲ್ಲ, ಇದಕ್ಕಿಂತ ಬೇಕಾ? ಜನ, ಕರ್ನಾಟಕ ಜನ ಅರ್ಥ ಮಾಡ್ಕೋಬೇಕು. ಕಲಬುರಗಿ ಕ್ಯಾಬಿನೆಟ್ ಬಗ್ಗೆ ಹಾ? ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮಾಡ್ತಾ ಇದ್ದಾರೆ ಕಲಬುರ್ಗಿ ಕ್ಯಾಬಿನೆಟ್ ಹೋದ ಸಿದ್ಧ ಬಂದ ಸಿದ್ಧ ಅಷ್ಟೇ. ಅದು ಅಲ್ಲಿ ಹೋಗ್ತಾರೆ, ಚಂದಾಗಿ ಒಳ್ಳೆ ಊಟ ಗೀಟ ಮಾಡ್ಕೊಂಡು ಬಿರಿಯಾನಿ, ಕಲಬುರ್ಗಿಯಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ, ಹೈದರಾಬಾದಿ ಬಿರಿಯಾನಿ. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ನಾನು ಮಾಧ್ಯಮದಲ್ಲಿ ನೋಡಿದೆ, ಇತಿಹಾಸದಲ್ಲೇ 5,000 ಕೋಟಿ ಕೊಟ್ಟಿದ್ದಿಲ್ಲಂತೆ. ಯಡಿಯೂರಪ್ಪನವರಿದ್ದಾಗ ಅದರ 10ರಷ್ಟು ಕೊಟ್ಟಿದ್ದಾರೆ ದುಡ್ಡು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಿದ್ರೆ ಅದಕ್ಕೆ ಏನಾರ ಒಂದು ವಿಶೇಷ ಯೋಜನೆಗಳನ್ನ ತಂದು ಅಲ್ಲಿ ಕ್ಯಾಬಿನೆಟ್ ಮಾಡಿ ಘೋಷಣೆ ಮಾಡಿ ಬಂದ್ರೆ ಅದು ಇದು ಪ್ರಾಜೆಕ್ಟ್ ಏನು ಇಲ್ಲ. ಇದು ಕರಪ್ಷನ್ ಕೇಸ್ಗಳು ಜಾಸ್ತಿ ಆಗಿದೆಯಲ್ಲ ಕರ್ನಾಟಕದಲ್ಲಿ, ಅದನ್ನ ಯಾಮಾರ್ಸಕ್ಕೆ ಒಂದೊಂದು ಹುಡುಕಂತಾರೆ, ಹೋಗಿದ್ದಾರೆ ಅಷ್ಟೇ.